ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯುತ ಮಲ್ಲಪ್ಪ ಜೋದರಾತ್ಮೇಲೆ. ರೈತರ ಸಂಕಟ, ಅವ್ರ ಬಡತನ, ಮಾರ್ಕೆಟ್ ಇಲ್ಲದ್ದು, ದಿನತ್ತು ಒದ್ದಾಟ, ಯಾರ ಮುಂದೆ ಹೇಳೋದು ಈ ಗೋಳ? ಎಲ್ಲರೂ ರೈತರ ಹೆಸರು ಹೇಳಿ ರಾಜಕೀಯ ಮಾಡೋರನ್ನ ದೇಶದ ಬೆನ್ನೆಲುಬು ರೈತ ಅಂತೇಳಿ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸ ನಿರಂತರ ಕಳೆದ ದಶಕಗಳಿಂದ ಸ್ವತಂತ್ರ ಸಿಕ್ಕಾಗಿನಿಂದಲೂ ಮೊದಲೂ ಸಹ ಇತಿಹಾಸದಲ್ಲಿ ಏನಾದರೂ ಅತ್ಯಂತ ಹೆಚ್ಚು ಶೋಷಣೆಗೊಳಗಾಗಿದ್ದರೆ ಅದು ರೈತ. ಇದರಲ್ಲಿ ಎರಡು ಮಾತೇ ಇಲ್ಲ. ರೈತ ಅಲ್ಲಿ ತನ್ನ ಬಡತನದಿಂದ ಭೂಮಿ ಸಾಕಷ್ಟು ಇರ್ಬೋದು, ಮತ್ತು ಒಂದು ಕಾಲಕ್ಕೆ ನೀರಿಲ್ಲದ್ದು ಅಥವಾ ರಾಜತ್ವ ಪ್ರಭುತ್ವ. ಇವತ್ತು ರಾಜತ್ವ ಇಂಡೈರೆಕ್ಟ್ ಅದ ಇಲ್ಲ. ಇವತ್ತು ಸಹಿತ ರೈತ ನಿಜವಾದ ಬಡ ರೈತ DCC ಬ್ಯಾಂಕಿನ ಡೈರೆಕ್ಟರ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂದರೆ ದುಡ್ಡಿದ್ದವ್ರು ವ್ಯವಹಾರ ಆಗಿಬಿಟ್ಟದೆ. ಇವತ್ತು ಯಾರ ಕೈಯಲ್ಲಿ ಅದಪ್ಪ? ಇದು ಹೆಸರಿಗೆ ರೈತ, ಅದೆಲ್ಲರೂ ಕೋಟ್ಯಾಧಿಪತಿಗಳನ್ನ. ಇವತ್ತು ಯಾವ ಡೈರೆಕ್ಟರ್ ಕಡಿಮೆ ಇದ್ದಾರೆ ಇವರ DCC ಬ್ಯಾಂಕ್? ಇದೊಂದು ಅಲ್ಲ, ಇಡೀ ಕರ್ನಾಟಕದಿಲ್ಲ. ಹೆಚ್ಚು ಕಡಿಮೆ ಡೈರೆಕ್ಟರ್ಸ್ಗಳೆಲ್ಲರೂ ಅನುಕೂಲಸ್ಥರು. ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿರ್ತಾರೆ, ಮತ್ತೊಂದು ಮಾಡ್ಕೊಂಡಿರ್ತಾರೆ, MLAಗಳಿರ್ತಾರೆ, MLAಗಳ ಮಕ್ಕಳು ಇರ್ತಾರೆ. ಇವ್ರು ಬಿಟ್ಟರೆ ಮತ್ತಾರೂ ಇಲ್ಲ. ಹೀಗಾಗಿ ಅವ್ರಿಗೆ ನಿಜವಾದ ರೈತನ ಸಂಕಟ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜೊಲ್ಲೆಯವರು ಇರ್ಬೋದು, ಹಿಂದೆ ರಮೇಶ್ ಕತ್ತಿಯವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಮಗದೊಬ್ಬರು ಇರ್ಬೋದು, ಇವನು ನಮ್ಮ ಲಕ್ಷ್ಮಣ ಸೌದಿಯವರು ಇರ್ಬೋದು. ಹೌದು, ರೈತರ ಬಗ್ಗೆ ಅಭ್ಯಾಸ ಮಾಡಿದ್ದಾರೆ, ಒಳ್ಳೆ ತಿಳುವಳಿಕೆ ಅದ, ಜ್ಞಾನಿಗಳಿದ್ದಾರೆ. ಇದರಲ್ಲಂತೂ ಎರಡು ಮಾತ್ರ ಇಲ್ಲ, ಅದನ್ನು ನಾವು ಅಲ್ಲಿಗಿಡೋದಿಲ್ಲ. ಆದ್ರೆ ನಿಜವಾಗಿಯೂ ರೈತಗೆ ಮಾರ್ಕೆಟ್ ಕೊಡುವಲ್ಲಿ ಮಾತ್ರ ಇವ್ರು ಯಾರೂ ಪ್ರಯತ್ನ ಮಾಡಿಲ್ಲ. ಹೌದು, ಲಾಭ ಮಾಡಿ ತೋರಿಸಿದಾರೆ. 600 ಕೋಟಿ 800 ಕೋಟಿ, ಈಗ 1000 ಕೋಟಿ ಮಾಡ್ತಾರೆ, 10,000 ಕೋಟಿ ಮಾಡ್ತಾರೆ. ಆದರೆ ಈ ಲಾಭ DCC ಬ್ಯಾಂಕ್ ಆಯಿತು, ಅಡ್ಡಿ ಇಲ್ಲ. ಆದರೆ ಅದ್ರ ಉಪಯೋಗ ಯಾರಿಗೆ? ಆ ರೈತಗಳ ಸಾಲ ಕೊಡೋ ಪರಿಸ್ಥಿತಿ ಬಂದಾಗ ಶೂನ್ಯ ಬಡ್ಡಿ ಮೇಲೆ ಏನು ನಬಾರ್ಡೋ ಅಥವಾ ಸರ್ಕಾರ ಹೇಳ್ತದೋ ಅಷ್ಟರ ಮೇಲೆ 40,000 ಕೊಡ್ತದೆ, ಮುಂದಿಲ್ಲ. ಹೋಗ್ರಿ, ಇವತ್ತು ಸಾಕಷ್ಟು ಕಿಮ್ಮತ್ತಾಗ್ತಾ ಇದೆ ಭೂಮಿ. ಕಬ್ಬಿಗೋ ಮತ್ತವ ಬೆಳೆಗೋ 1 ಎಕರೆಗೆ ₹1,00,000 ಸಾಲ ಕೊಡೋದ್ರಲ್ಲಿ ಏನು ಆಗ್ತದೆ ತೊಂದರೆ? ಯಾಕಂದರೆ ಇವತ್ತು ಅನೇಕ ರೈತರ ಪಾಪ ಅವ್ರ ಕಾಗದ ಪತ್ರ ಸರಿಯಾಗಿರೋದಿಲ್ಲ, ಖರ್ಡ್ ಆಗಿರೋದಿಲ್ಲ, ಬೇರೆ ಬೇರೆ ಡಿವೈಡ್ ಆಗಿರೋದಿಲ್ಲ, ಪಿತ್ರಾದಾಸ್ತಿ ಯಾವ ರೀತಿ ಇರ್ತದೆ ಹಂಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ಭಾಳಷ್ಟು ರೈತರು. ಅದನ್ನೆಲ್ಲ ರೆಕ್ಟಿಫೈ ಮಾಡಿಕೊಂಡು ಮಾಡಿ ಬರೋರು ಅದರಲ್ಲಿ ಸ್ವಲ್ಪ ಬುದ್ಧಿವಂತರು ಬರ್ತಾರೆ. ಅವರಲ್ಲಿ ಮೆಂಬರ್ ಆಗ್ತಾ ಇರ್ತಾರೆ, ಒಂದಿಷ್ಟು ಅನುಕೂಲಸ್ಥರಿರ್ತಾರೆ, ಲಕ್ಷ ಎಷ್ಟೋ ಮತ್ತೂ ಇರ್ತಾರೆ. ಅಂಥವ್ರು ಅಲ್ಲೇ PKPS ಸದಸ್ಯರಾಗ್ತಾರೆ. ಆ ಸದಸ್ಯರಿದ್ದಂಥವರು ಈ ಡೈರೆಕ್ಟರ್ನ ಆಯ್ಕೆ ಮಾಡ್ತಾರೆ. ಡೈರೆಕ್ಟರ್ಗಳಂತೆ ಕೋಟ್ಯಾಧೀಶರು. ವಿಶೇಷವಾಗಿ ಲೋನ್ ಯಾರಿಗೆ ಕೊಡ್ತಾರಪ್ಪ ಇವರೆಲ್ಲ DCC ಬ್ಯಾಂಕರು ಅಂದ್ರೆ ಮ್ಯಾಕ್ಸಿಮಮ್ ಸಕ್ರೆ ಫ್ಯಾಕ್ಟ್ರಿ ಒಳಗೆ ಕಮರ್ಷಿಯಲ್ ಪರ್ಪಸ್ ಅದಕ್ಕೆ ಕೊಡ್ತಾರೆ, ಲಾಭ ಮಾಡಿ ತೋರಿಸ್ತಾರೆ, ವಸೂಲಿ ಮಾಡ್ತಾರೆ, ಅಡ್ಡಿ ಇಲ್ಲ. ಇನ್ನು ಕೆಲವೊಮ್ಮೆ ಏನಾಗಿಬಿಡ್ತದಪ್ಪ ಅಂತಂದ್ರೆ ಸಾಲ ಬಿಟ್ಟಿರೋದಿಲ್ಲ, ಕಬ್ಜನೂ ಇದು ಆಗಿರೋದಿಲ್ಲ, ಅದನ್ನು ಮತ್ತೆ ಸಾಲ ಕೊಡ್ತಿರ್ತಾರೆ. ಅವು ಆಗಿದ್ದಾವೆ, ಘಟನೆ ಸಾಕಷ್ಟು ಆಗ್ತಾಯಿದ್ದಾವೆ. ಆದರೆ ರೈತರಿಗೆ ಸಾಲ ಕೊಡೋದು ಬಂತಪ್ಪ ಅಂತಂದ್ರೆ 40,000. ಯಾವ ರೈತನ ಹೆಸರು ಹೇಳ್ಕೊಂಡು ಅವನ ನೆಲೆಗಟ್ಟಿನಲ್ಲೇ ತಾನು ಒಬ್ಬ ರೈತ ಅಂತೇಳಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ಅಥವಾ ಸಂಘಟನೆ ಆಗ್ಯದ ಬಂದಾರ. ಅವ್ರಿಗೆ ನಿಜವಾಗಿಯೂ ರೈತರ ಬಗ್ಗೆ ಯಾಕೆ ಕಾಳಜಿ ಬರ್ತಾ ಇಲ್ಲ ಅಂತಂದ್ರೆ ಹೆಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ ನಿಜವಾಗಿಯೂ ರೈತರು ಹೌದು ಅಲ್ಲೋ ಅನ್ನೋ ಯೋಚನೆ ಬರ್ತದೆ. ಜೊತೆಯವರು ಇವತ್ತು ಸಾಕಷ್ಟು ಗಳಿಸಿ ಹೋಗ್ಬಿಟ್ಟಿದ್ದಾರೆ, ಆರಾಮಿದ್ದಾರೆ, ಗಳಿಸಿದಾರೆ. ಅವ್ರ ಶ್ರಮ ಅದ, ಅದ್ರ ಬಗ್ಗೆ ನಮ್ಗೆ ಗೌರವ ಅದ. ಈ ವ್ಯವಸ್ಥೆಯಲ್ಲೇ ಬುದ್ಧಿವಂತರು ಯಾರಿದಾರ, ಶ್ರಮಿಕರು ಯಾರಿದ್ದಾರೆ, ಅವರು ಗಳಿಸ್ತಾರೆ, ಇಲ್ಲ ಅಂತಲ್ಲ. ಆದರೆ ಹಂಗಂತೇಳಿ ಬಡ ರೈತ ಅವ್ನು ಗಳಿಸೋದು ಬೇಡ. ಯಾಕಂದರೆ ಸ್ವತಃ ಜೊಲ್ಲೆಯವ್ರಿಗೆ ಗೊತ್ತದ, ಜಾರಕಿಹೊಳಿ ಅವ್ರಿಗೂ ಸಹೋದರಿಗೆ ಗೊತ್ತದ, ಇನ್ನುಳಿದವ್ರಿಗೆ ರಮೇಶ್ ಕತ್ತಿಯವ್ರಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ ರೈತನ 1 ಎಕರೆ ಭೂಮಿಗೆ ಎಷ್ಟು ಬೆಳಿತಾನ, ಏನು ಮಾಡ್ತಾನೆ, ಆ 1 ಎಕರೆ ಭೂಮಿಗೆ ಎಷ್ಟು ಕಬ್ಬು ಬರ್ತದೋ ಒಂದು ಟೈಮ್ ನಾವು ಎಷ್ಟು ಕೊಡ್ತಾ ಇದ್ದೀವಿ, ಖರ್ಚು ಎಷ್ಟು ಬರ್ತದೆ ಅವ್ರಿಗೆ ಬಿಡಿಸಿಡಬೇಕಾಗಿಲ್ಲ. ಎವ್ರಿ ಒನ್ ಹ್ಯಾಸ್ ನೌನ್ ಇಟ್ ಹೌ ಮಚ್ ದೇ ಹ್ಯಾವ್ ಅರ್ನ್. ಯಾಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ? ಯಾಕಂದ್ರೆ ಈಗ ಮಾಡಬೇಕಾಗಿತ್ತು ಇಷ್ಟೊಳಗೆ ರೈತರಿಗೆ ಪ್ರತಿ ಎಕರೆಗೆ ₹1,00,000 ಅಲ್ಲಿ ಹೋಗ್ತದೆ ದುಡ್ಡು. ಅದು ಒಂದು ಮಿನಿಮಮ್ ಬಡ್ಡಿ ಮಾಡಿರಿ, 40,000ಕ್ಕಿಂತ ಬಡ್ಡಿ ಇಲ್ಲ. ನಬಾರ್ಡೇನೋ ಆಗ್ತದೆ, ಕಳಿಸ್ತದೆ. ನಮ್ಮ ಟ್ಯಾಕ್ಸದ ದುಡ್ಡು ಕಳಿಸ್ತಾರೆ ಅವ್ರು, ನಬಾರ್ಡದವರಾದರು. ಅಲ್ಲಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ ನಮ್ಮ ಕಡೆ ಟ್ಯಾಕ್ಸ್ ತೊಗೊಳ್ತದೆ, ಆ ಟ್ಯಾಕ್ಸ್ ದುಡ್ಡು ಹಾಕ್ತದೆ. ನಿಮ್ಗೆ ಲಾಸು ಏನಿಲ್ಲ. ಇನ್ನೂರ 60,000ಕ್ಕೆ ಮಿನಿಮಮ್ ಏನಾದರೂ ಒಂದು ಬಡ್ಡಿ ಹಾಕಿರಿ. ನಾ ಹೇಳೋದು ಒಂದೇ ಉದ್ದೇಶ. ಇದರರ್ಥ ನೀವು ಇಷ್ಟು 1,00,000 ಕೊಟ್ಟರೆ ರೈತ ಉದ್ಧಾರ ಆಗ್ತಾರಂತಲ್ಲ, ರೈತರಿಗೆ ಉದ್ಧಾರ ಆಗೋದಿಲ್ಲ. ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಹೊರಗಿನ ಸಾಲ ಮಾಡೋದು ಕಡಿಮೆ ಆಗ್ತದೆ. ಹೊರಗೆ ಯಾರ ಕಡೆನೋ 3 ಬಡ್ಡು 5 ಬಡ್ಡು 10 ಬಡ್ಡು
ಇವತ್ತು ಅನೇಕ ಕೋಆಪರೇಟಿವ್ ಬ್ಯಾಂಕ್ಗಳಿದ್ದಾವೆ. ಕೋಆಪರೇಟಿವ್ ಬ್ಯಾಂಕ್ಗಳು ಯಾವುದೇ ಪ್ರಾಜೆಕ್ಟಿಗೆ ಸರಿಯಾಗಿ ಫೈನಾನ್ಸ್ ಮಾಡೋದು ಇಲ್ಲ. ನಾವು ಒಂದು 10,000 ಕೇಳಿದಾಗ 5,000 ತೊಗೊಳ್ರಿ ಅಂತ ಹೇಳ್ತಾರೆ. ಇನ್ನು 5,000 ಏನು ಮಾಡಬೇಕು? 10 ಲಕ್ಷ ಹೇಳಿದಾಗ 5 ಲಕ್ಷ ತೊಗೊಳ್ರಿ ಅಂತ ಹೇಳ್ತಾರೆ. ಕೋಟಿ ಕೇಳಿದಾಗ 50 ಲಕ್ಷ ತೊಗೊಳ್ರಿ ಅಂತ ಹೇಳ್ತಾರೆ. ಅದು ಎಲ್ಲ ನಮ್ಮ ಕೊಲ್ಯಾಟ್ರಲ್ ಮಾಡಿಕೊಂಡು ಎಲ್ಲ ಬರ್ಕೊಂಡು ಕೈ ಕಟ್ಟಿಕೊಂಡು ಮಾಡ್ತಾರೆ, ಮಾಡಿ ಕೊಡ್ತಾರೆ. ಅಂದ್ರೆ ಅರ್ಧ ಮತ್ತು ಇನ್ನುಳಿದ ಅರ್ಧಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ 10 ರಂಗ 5 ರಂಗ 3 ರಂಗ 4 ರಂಗ ಹೇಳಿದಾಗ ಬಡ್ಡಿ ಹೊರಗೆ ಶಿಕ್ಷಣ ರಂಗದ ನಮ್ಮ ಕಾನೂನು ಪುಸ್ತಕದೊಳಗೆ ಅದ್ರದ್ದು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ವೈಯಕ್ತಿಕ ತಂದಿರ್ತೀವಿ ಹೋಗಿ ಅವ್ರು ಗಾಯತನ ಕೆಡಿಸ್ಕೊಳ್ಳೋಕೆ ಮನಸ್ಸಾಗೋದಿಲ್ಲ, ಕೊಡಕ್ಕೆ ಹೋದ್ರೆ ಗಂಟು ಇರೋದಿಲ್ಲ, ಅದಕ್ಕೆ ಉತ್ಪನ್ನ ಬರೋದಿಲ್ಲ. ಇವೆಲ್ಲ ಪರಿಸ್ಥಿತಿ ಇದಾವೆ. ಇನ್ನು ತಿಳ್ಕೊಂಡು ಇವತ್ತು ನಮ್ಮ DCC ಬ್ಯಾಂಕಿನ ಡೈರೆಕ್ಟರ್ಸ್ಗಳು ಯಾಕೆ ಚಿಂತನೆ ಮಾಡಿ ನಮ್ಮ ಡೈರೆಕ್ಷನ್ ಅಷ್ಟೇ ಐತ್ರಿ 40,000 ಅಷ್ಟೇ ಅದೇ ಉಳಿದ 60,000 ಕೊಡಬಾರ್ದು ಅಂತಿಲ್ಲ. ನೀವು ಒಂದಿಷ್ಟು ಮಿನಿಮಮ್ ಬಡ್ಡಿ ಹಾಕಿರಲ್ಲ ಉಳಿದಕ್ಕೆ ಕೊಡ್ತೀರಿ ಕಮರ್ಷಿಯಲ್ ಪರ್ಪಸ್ ಅಂತದ್ದು ಅಂತೇಳಿ ರೈತರು ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ರೈತರು ಕೇಳಬೇಕಾದ್ದು ಆದಿತ್ಯ ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅನೇಕ ರೈತ ಆಗಿರ್ಬೋದು ಕೇಳ್ತಾ ಇದ್ದಾರೆ. ಆದರೂ ಬಂಡೆಗಲ್ಲಿನಂಗೆ ಆಡಳಿತ ಮಂಡಳಿ ಸುಮ್ಮನೆ ಕೂತ್ಬಿಟ್ಟಿಲ್ಲ. ಉಸ್ತುವಾರಿ ಸದಸ್ಯರವ್ರು ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಜ್ವಾಲೆ ಅವ್ರು ಇರ್ಬೋದು, ನಾವು ಲಾಭ ಮಾಡ್ತೀರಿ ಅವ್ರಿಗೆ ಹೆಚ್ಚು ಮಾಡಿರಿ, ಯಾರು ಬೇಡಂತಾರೆ ನಿಮಗೆ, ನೀವು ಮಾಡ್ತೀರಿ, ಬುದ್ಧಿವಂತರಿದ್ದೀರಿ, ಅದ್ರಲ್ಲಿ ಪ್ರಶ್ನೆ ಇಲ್ಲ. ಕಮರ್ಷಿಯಲ್ ಪರ್ಪಸ್ ಕೊಡ್ತೀರಿ ಸಾಕಷ್ಟು 18% 20% ಎಷ್ಟು ಬಂದ್ರೆ ಬಡ್ಡಿ ಯಾವ ರೀತಿ ಬಡ್ಡಿ ಹೇಳ್ತೀರಿ ಅದೆಲ್ಲ ಮತ್ತು ಅವ್ನು ಬೇರೆ ಕೋಆಪರೇಟಿವ್ ಬ್ಯಾಂಕ್ನಲ್ಲೇ ಮತ್ತೆಲ್ಲೋ ಏನು ಇವತ್ತು ಬಡ್ಡಿ ವ್ಯವಹಾರ ಮಾಡ್ತಾರಲ್ಲ ಇವರು, ಹೆಸರಿಗೆ ಕೋಆಪರೇಟಿವ್ ಸೌಹಾರ್ದ ಅದು ಇದು ಅಲ್ಲಿ ಮತ್ತು ಬೇರೆ 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 ರೂಪದಿಂದ ದುಡ್ಡಿನ ಜಗ್ಗು ಅಂತ ಅವ್ರು 2-3 ಬಡ್ಡಿ ಹೊಡೆದೇ ಬಿಟ್ಟಿರ್ತಾರಲ್ಲ. ಲೇಟ್ ಆದಾಗ ಲೇಟ್ ಫೀ ಅಂತ ತೊಗೊಳ್ತಾರೆ, ದಂಡದ ಫೀ ಅಂತ ತೊಗೊಳ್ತಾರೆ, ಮತ್ತೇನೋ ತೊಗೊಳ್ತಾರೆ, ಮತ್ತೆ ಅಲ್ಲಿ ತೋರಿಸ್ತಾರೆ. ಮತ್ತು ನೋಡಿರಿ ಬದುಕಿನಾಗ ಹೆಚ್ಚು ಕಡಿಮೆ ಆಗೋದು ಸ್ವಾಭಾವಿಕ ಅದ. ಹಾಗಾದ್ರೆ ತಪ್ಪಂತ ಅಲ್ಲ ಇಲ್ಲ. ಇಷ್ಟು ನೀವು ಹೇಳಿಕ್ಕಿಂತಲೂ ರೈತಗೆ ನಾವು ಕೇಳ್ತಾ ಇರೋದು DCC ಬ್ಯಾಂಕ್ಗಳಿಗೆ ಅವರ ಮತ್ತು ಅದರ ಮತ್ತು ರಾಜಕೀಯ ತಮಗೆ ಹೋಟ್ ಹಾಕಿದವ್ರಿಗೆ ಎಷ್ಟು ಇದೇನಪ್ಪ ಅಂದ್ರೆ 10 ಕೊಟ್ಟು ಅವ್ರಿಗೆ ಲೋನ್ ಕೊಡುವಂಥದ್ದು. ಯಾಕೆ ಅದು ಆಗಬೇಕು? ಎಲ್ಲರೂ ಯಾಕೆ ಕೊಡೋದು ರೈತಗೆ? ಅವ್ನ ಭೂಮಿದೆಲ್ಲ ಅವ್ರ ಹೆಸರ ಮೇಲೆ ಯಾಕೆ ಕೊಡಬಾರ್ದಪ್ಪ? ಇಂತಿಷ್ಟು ಕೊಡ್ತೀವಿ ಇಂತಷ್ಟು ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲರಿಗೂ ಕೊಡುವಂಥ ಕೆಲಸ ಯಾಕೆ ಆಗಬಾರ್ದು? ದುಡ್ಡು ಅದಲ್ಲ ಕೊಡ್ರಿ, ಅವ್ರ ಭೂಮಿ ಅದಲ್ಲ ಕೊಲ್ಯಾಟ್ರಲ್ಲಾಗೆ ನಾಳೆ ಕೊಡೋದೇ ಇದ್ದರೆ ಭೂಮಿ ಮಾರಾಟಕ್ಕೆ ನಿಮ್ಗೆ ಐತೆ ಹಕ್ಕು ಆಯ್ತದು ಒತ್ತೆ ಹೋಗ್ಕೊಂಡಿರ್ತೀರಿ. ಇದು ಇವತ್ತು ನಮ್ಮ ರೈತರು ಸಹಿತ ಇವತ್ತು ಇದನ್ನು ಇನ್ನಷ್ಟು ಜೋರಾಗಿ ಕೇಳಬೇಕಾಗಿದೆ, ದೊಡ್ಡ ಮೂವ್ಮೆಂಟ್ ಆಗಬೇಕಾಗಿದೆ. ಸಲುವಾಗಿ ಸಾಲ ಸಲುವಾಗಿ ರೀ ಮಾರ್ಕೆಟ್ ಸಲುವಾಗಿ ದೂರ ಉಳಿತು. ಮಾರ್ಕೆಟ್ಲಿಂದ ಮೋಸ್ಟ್ ಪ್ರಾಬಲಿ ಯಾವ ಸರ್ಕಾರದವರು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ್ರೆ ಅಲ್ಲೇ ಲಾಭ ಐತೆ ಅವ್ರಿಗೆ. ಯಾಕೆ ಲಾಭ ಐತಪ್ಪ ಅಂತಂದ್ರೆ ರೈತ ಪಾಪ ಈಗ ದುಡಿತಾನೆ 4,500 ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಟನ್ನಿಗೆ, ಮತ್ತು 3,300 ರೂಪಾಯಿ ಕೊಟ್ಟು ಹೋಗ್ತಾನೆ. ಅದು ಎಷ್ಟು ಲಾಭ ಅಂತ ಅಲ್ಲಿ ತೊಗೊಂಡವ್ರಿಗೆ. ಈ ಎಥನಾಲ್ ಹೇಳ್ತಾರೆ, ಮತ್ತೊಂದು ಹೇಳ್ತಾರೆ, ಮಳ್ಳಿ ಹೇಳ್ತಾರೆ, ಸಾರಾಯಿ ಹೇಳ್ತಾರೆ. ಇದು ಲಾಭ ಎಷ್ಟು ಕೊಡ್ತಾರೆ ರೀ ಇವರು ರೈತಗೇನು ಲಾಭ ಇರಲಿಲ್ಲ. ಗಳಗಂಟೆನ ಪಾಪ ರೈತಗೆ ಹೊಡೆದ 3,000 ಕೊಡಬೇಕಾದ್ರೂ ಅದು ಒದ್ದಾಡಿ ಅಡ್ಡಾಡಿ ಚಪ್ಪಲ್ ಹಡ್ಕೊಂಡು ಮಾಡಿ ಹೆಚ್ಚೆ ರೈತನ ಬದುಕನ್ನು ಅತ್ಯಂತ ಸಮೀಪದಿಂದ ಅನುಭವಿಸಿ ಬಂದಿದ್ದೀವಿ ನಾವು. ಅದನ್ನು ಲಾಭದ ಉದ್ಯೋಗ ಇಲ್ಲ, ಒಕ್ಕಲ್ತನ ಲಾಭ ಉದ್ಯೋಗ ಅಲ್ಲ. ಯಾಕಂದ್ರೆ ಆ ಲಾಭ ಮಿಡಲ್ ಮ್ಯಾನ್. ಇವತ್ತು ಮಿಡಲ್ ಮ್ಯಾನ್ DCC ಬ್ಯಾಂಕಿನ ಮಿಡಲ್ ಮ್ಯಾನ್ ಇವತ್ತು ರೈತರಿಗೆ ಡೈರೆಕ್ಟ್ ಎಷ್ಟು 4,000 ವರ್ಷ ಕೊಡೋರು, ಅದಕ್ಕೆ ಹೆಚ್ಚಿನಿಲ್ಲ. 1 ಲಕ್ಷ ಕೊಡ್ರಿ ಪಾಪ ಎಲ್ಲ ಬಿಡಿಸಿ ಹೇಳಿಕಂತಾರೆ. ಇಲ್ಲ ನಮ್ಗೆ ಡೈರೆಕ್ಷನ್ಸ್ ಇಲ್ಲರಿ, ನಾವು ಮಾಡೋದು ಅಷ್ಟೇ ಐತೆ. ಯಾಕೆ ಹೆಚ್ಚು ಕೊಟ್ಟರೆ ಏನಾಗೈತೆ? ದುಡ್ಡು ನಿಮ್ಮದಲ್ಲ ಇದೆ. ಕೋಆಪರೇಟಿವ್ ಒಳಗೆ ದುಡ್ಡು ನಿಮ್ದು ಇರ್ತೈತಿ. ಅದು ರೈತರ ದುಡ್ಡೇ ಅಲ್ಲಿ ಬಂದಿದ್ದು. ನೀವು ಮತ್ತೊಬ್ರಿಗೆ ಏನೋ ಬಡ್ಡಿ ಹಂಗಾಡಿ ಗಂಟೆ ಮಾಡ್ಕೊಳ್ತೀರಿ. ನೀವು ಒಂದು ಲಾಭ ಮಾಡ್ತೀವಿ, ಅದನ್ನು ಲಾಭ ಮಾಡಿಸಿರಿ, ಲಾಭದಾಗ ಇಟ್ಟರೆ ಸಂತೋಷ ಪಡೋಣ ಅವ್ರಿಗೆ ಇಲ್ಲಂತಲ್ಲ. ಆದ್ರೆ ಅದಕ್ಕೆ ಮುಖ್ಯ ಅಂದ್ರೆ ಇಲ್ಲ ರೈತ ಎದ್ದು ನಿಲ್ಬೇಕಾಗ್ಯದ. ಮಿನಿಮಮ್ ಸಾಲ ರೇ ಕರೆಕ್ಟಾಗಿ ಇಲ್ಲಿ ಕಡಿಮೆ ಬಡ್ಡಿ ರೇಟ್ ಕೊಟ್ಟರೆ ಅಂದರೆ ಅವ್ನು ಹೊರಗೆ ತೆಗೆಯುವಂಥದ್ದು. ರೈತ ಹೊರಗೆ ತೆಗೆದ ಊರಲ್ಲಿ ಹಾಕೊಂಡು ಸಾಯೋಕ್ಕಿಂತಲೂ ಇಲ್ಲಿ ಅಟ್ಲೀಸ್ಟ್ ಸಾವಕಾಶ ಬಡ್ಡಿ ಗಂಟೆ ತುಂಬಿಸೋದು ಹೋಗ್ತಾನೆ. ಮತ್ತು ಚಕ್ರ ಬಡ್ಡಿ ಆ ಬಡ್ಡಿ ಹಚ್ಚೋಕ್ಕಿಂತಲೂ ಸರಳ ಬಡ್ಡಿ ಹೆಚ್ಚು ನೀವು ಕೊಟ್ರಪ್ಪ ಅಂತಂದ್ರೆ ಮಿನಿಮಮ್ ಇದ್ರಲ್ಲ ನಿಶ್ಚಿತವಾಗಿ ರೈತರು ಸ್ವಲ್ಪ ಉಸಿರು ಬಿಡ್ಬೋದು. ಆದರೆ ರೈತ ಎದ್ದು ಸ್ಟ್ಯಾಂಡರ್ಡ್ ಆಗ್ತಾನೆ, ಕೊಟ್ಟಾದೇಶ ಆಗ್ತಾನೆ, ಸುಳ್ಳೋದಿಲ್ಲ. ಇಲ್ಲೊಬ್ಬ ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಹಾಕೊಂಡು ಕೊಟ್ಟಾದೇಶ ಆಗ್ತಾನೆ. ಆದರೆ ಒಬ್ಬ ರೈತ ಕೊಟ್ಟಾದೇಶ ಆಗೋದು 10 ಅಲ್ಲ 100 ಎಕರೆ ಭೂಮಿ ಇದ್ರೆ ಭೂಮಿ ಬೆಲೆ ಹೆಚ್ಚಾಗ್ತದಲ್ಲ, ರೈತರ ಬೆಲೆ ಹೆಚ್ಚಾಗೋದಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನಾವು ಮಾಡ್ಕೊಳ್ಳೋಂಥ ಮಾರ್ಕೆಟ್. ಅದಕ್ಕೆ MS ಸ್ವಾಮಿನಾಥನ್ ಅನ್ನೋದು ನೀವು ಯಾಕೆ ತರ್ತಾ ಇಲ್ಲ ಅಂತೇಳಿ ಮೋದಿಯವ್ರಿಗೆ ಬೆನ್ನು ಹತ್ತಿದ್ದಾರೆ ಜನ. ಅದು ಮೋದಿಯವರಾಯ್ತು ನೀವಂತೂ ಯಾರು ಆಯ್ತು ಕಿವಿ ಕೊಡೋದಿಲ್ಲ ಅದಕ್ಕೆ. ಯಾಕೆಂದರೆ ನಿಮಗದು ಅನಾಮವಾಗಿ ಅವ್ರು ದುಡಿತಾರೆ, ನಮ್ಗೆ ಲಾಭ ಬರ್ತದಪ್ಪ, ಅವ್ರ ಹೆಸರು ಮೇಲೆ ನಾವು ಬ್ಯಾಂಕ್ ನಡೆಸ್ತೀವಿ, ಬಂದ ಲಾಭ ನಾವು ಊಟ ಮಾಡ್ತೀವಿ ಅನ್ನೋಂಗೆ ಇರ್ತೀರಿ. ಮುಂದೆ ಏನು ಮಾಡ್ತೀರಿ, ಹೆಂಗೆ ಸಾಲ ಸೊಟ್ಟು ಮಾಡೋದು ಬಿಡುಗಳು ಬೇಕಾದ್ರೆ ಏನು ಮಾಡೋದು ಅದು ಇನ್ನೊಂದು ಕಥೆ. ಅದು ಏನೋ ಆಗಲಿ DCC ಬ್ಯಾಂಕ್ ಇದ್ದಿದ್ದು ರೈತರಿಗೆ 1 ಲಕ್ಷ ಲೋನ್ ಕೊಡುವಂತಹ ಒಂದು ನಿರ್ಧಾರ ತಗೊಂಡ ನಿಜವಾಗಿಯೂ ಜೊಲ್ಲೆಯವರು ದೊಡ್ಡ ಸಾಹಸ ಮಾಡಿದಾಗ ಅವ್ರ ಜೊತೆಗಾರ ಬಾಲಚಂದ್ರ ಜಾರಕಿಹೊಳಿ ಅವರಾಯ್ತು,
ಅದಕ್ಕೆ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಉಪಕಾರ ಮಾಡಿದಂಗೆ ರೈತರಿಗೆ ಎದ್ದು ನಿಲ್ಲೋದಕ್ಕೆ ಸ್ವಲ್ಪ ಉಸಿರು ಕೊಡೋದಕ್ಕೆ ಸಹಾಯ ಮಾಡಿದಂಗೆ ಆಗ್ತದೆ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ನಿಮಗೆ? ಮನಸ್ಸು ಮಾಡಿದ್ರೆ ಸಾಧ್ಯ ಇಲ್ಲ. ನೋಡಿರಿ, ಮಾಡಿರಿ, ಪ್ರಯತ್ನ ಮಾಡಿರಿ, ಪಾಪ ರೈತರಿಗೆ ಹೆಲ್ಪ್ ಮಾಡಿರಿ. ಪಾಪ ಹೋಗಿರ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ದಿಶೆಯಲ್ಲೇ ರೈತರ ಪರವಾಗಿ ನಿಮ್ಮಲ್ಲಿ ಮನವಿ, ನೀವು ಇದನ್ನು ದಯವಿಟ್ಟು ಸ್ವೀಕಾರ ಮಾಡಿರಿ ಅಂತ ಒತ್ತಾಯ. ಇನ್ನು ರೈತರು ಹೋರಾಟ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತ ಅನಿಸ್ತದೆ. ನೋಡು ಏನು ಮಾಡ್ತಾರೆ ರೈತ ಮಕ್ಕೊಂಡ್ರು ರೈತರು ಅನ್ನೋ ಮಾತನ್ನು ಹೇಳ್ತಾ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಸೆಕ್ಷನ್ ನ್ಯೂಸ್ ಅಥವಾ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.